ಎಲ್ರಿಗೂ ಶರಣಾರ್ಥಿಗಳು. ನಾನು ಹನುಮಂತ ಎಳ್ಸಂಗಿ, ಗುಲ್ಬರ್ಗ. ಇವತ್ತು ರಜೆ ನಮ್ಮ ಕೋರ್ಟ್ಗೆ. ಆ ಕಾರಣಕ್ಕಾಗಿ ನಾವೆಲ್ಲ ನ್ಯಾಯವಾದಿ ಸ್ನೇಹಿತರುಗಳು, ರೈತ ಪರ ಹೋರಾಟಗಾರರು, ಸಂಘಟಕರು, ಕನ್ನಡ ಪರ ಹೋರಾಟಗಾರರು, ಲೇಖಕರು, ರೈಟರ್ಗಳು, ನಾಟಕಕಾರರು, ರಂಗ ಪ್ರೇಮಿಗಳು, ಅನೇಕ ಜನ ಇವತ್ತು ನಾವಿಲ್ಲಿ 1008 ಶ್ರೀ ರೇಣುಕಾಚಾರ್ಯ ನಾಟ್ಯ ಸಂಘ ಆ ನಾಟಕ ಥಿಯೇಟ್ರಿಗೆ ಬಂದಿದ್ದೀವಿ. ಇದು ಶರಣಬಸವೇಶ್ವರ ದೇವಸ್ಥಾನದ ಆವರಣಗಿರುವಂಥ ಒಂದು ನಾಟಕ ಕಂಪನಿ. ಅದು ಮಲ್ಲಿಕಾರ್ಜುನ ಮಡ್ಡೆ ಅಂತೇಳಿ ಮಂದಿರಿಗೆ, ಮಹಾರಾಷ್ಟ್ರ ಮಂದಿರಿಗೆ ಅವರು ನಡೆಸ್ಕೊಂಡು ಹೋಗುವಂಥ ನಾಟಕ ಕಂಪನಿ. ಹೆತ್ತವಳ ಹಾಲು ವಿಷವಾಯಿತು ಅಂತೇಳಿ ಒಂದು ನಾಟಕ ಇವತ್ತು. ಆ ನಾಟಕ ನೋಡ್ಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಅನೇಕ ಜನ ಸ್ನೇಹಿತರು ಒಳಗೆ ತುಂಬ ಹೌಸ್ಫುಲ್ ಆಗ್ಯದಲ್ಲಿ. ನನಗನ್ನಿಸ್ತದೆ ಜಾಗ ಇಲ್ಲಲ್ಲಿ, ನಾವೆಲ್ಲೋ ಬಾಗಲ ಅಲ್ಲಿ ಕುಂದಿರ್ತೀವಿ. ಈಗ ಈ ಭಾಗದೊಳಗೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಬಸವಾದಿ ಶರಣರು, ಸೂಫಿ ಸಂತರು ಏನು ಸಾಮಾಜಿಕ ಸಾಮರಸ್ಯಕ್ಕಾಗಿ ತಿರುಗಾಡೋಂಥ ಪವಿತ್ರ ಭೂಮಿ. ಇಂಥ ಒಂದು ಪವಿತ್ರ ಭೂಮಿ ಒಳಗೆ ಈ ನಾಟಕಗಳ ಮುಖಾಂತರ ಸಮಾಜಕ್ಕೊಂದು ಸಂದೇಶ ಕೊಡುವಂಥ ಕೆಲಸ, ಕುಟುಂಬಕ್ಕೊಂದು ಸಂದೇಶ ಕೊಡುವಂಥ ಕೆಲಸ, ಎಲ್ಲ ಧರ್ಮೀಯರಿಗೊಂದು ಸಂದೇಶ ಕೊಡುವಂಥ ಕೆಲಸ ಪರಂಪರೆಯಿಂದ ನಡ್ಕೊಂಡು ಬಂದದ್ದು. ಅದು ಮಲ್ಲಿಕಾರ್ಜುನ ಏನು ನಮ್ಮ ಮಂದಿರಿಗೆ ನಾಟಕ ಕಂಪನಿ ಮಾಲಕರು ಮುಂದುವರಿಸ್ಕೊಂಡು ಬಂದದ್ದು. ನಾವು ನಾಟಕ ಹೋಗ್ತೀವಿ. ಭಾಳ ಖುಷಿ ಅನ್ಸಲ್ಕತ್ತ ನಮ್ಗೆ. ಬೆಂಗಳೂರಿಂದ ಅನೇಕ ನುರಿತ ಕಲಾವಿದರು ಬಂದಾರಂತ ಕೇಳಿದ್ದೀವಿ. ಆಮ್ಯಾಗ TV ಧಾರವಾಡ ಕೆಲಸ ಮಾಡುವಂಥ ಧಾರವಾಡ ಆ್ಯಕ್ಟ್ರಸ್ಗಳು ಬಂದು ಅಂತ ಕೇಳಿದ್ವಿ, ಡಾನ್ಸರ್ಗಳು ಬಂದು ಅಂತ ಕೇಳಿದ್ವಿ. ನಾವು ನೋಡ್ಲಿಕ್ಕೆ ಬಂದಿದ್ದೀವಿ, ಕ್ಯೂರಿಯಾಸಿಟಿ ಇದೆ. ಈ ನಾಟಕ ಅಂದರೆ ಜನಗಳು ಮನೆಯಿಂದ ಹೊರಗೆ ಬರ್ತಾಯಿಲ್ಲ, ಹೊರಗೆ ಬರೋದು ಕಡಿಮೆ. ಎಲ್ರಿಗೂ ಇಂಟ್ರೆಸ್ಟ್ ಇರ್ತದೆ, ಖುಷಿ ಪಡ್ಬೇಕಂತ ಇರ್ತದೆ, ನಗಬೇಕಂತ ಇರ್ತದೆ. ನಗು ಅನ್ನೋದು ಎಲ್ಲ ಕಡೆ ಮಾಯ ಆಗಿಬಿಟ್ಟದ. ಎಲ್ಲರೂ ತಮ್ಮ ಕೆಲಸದ ಬೀಜಿ ಆಗ್ತದೆ. ಇಲ್ಲಂತ ಒಂದು ನಾಟಕ ಕಂಪನಿ ಬಂದು ಅಂದ್ರೆ ಆ ನಾಟಕದ ಭಾಷೆ, ಅದು ಶೈಲಿ, ಅವ್ರ ಸ್ಟೈಲ್ಗಳು, ಅವ್ರು ಆಡುವಂಥ ಮಾತುಗಳು, ಅವ್ರು ಆಡುವಂಥ ಮಾತುಗಳ ಮೀನಿಂಗ್ಸು ಇಲ್ಲಿ ಒಂದು ಹಿಂದೆ ಕೂತು ಸಿಳ್ಳೆ ಹೊಡೆಯೋದು, ಚಪ್ಪಾಳೆ ತಟ್ಟುವುದು, ನಮಗೆಲ್ಲ ಊರಾಗಿದ್ದಂಥ ಅನುಭವ ಈ ನಾಟಕ ಕಂಪ್ನಿ ಕೊಡ್ತದೆ. ಅದಕ್ಕೆ ಈ ಸಿನಿಮಾ ಟಾಕೀಸ್ಗಳು ಮತ್ತು ಮನೆಯೊಳಗೆ TV ನೋಡಿ ಟೈಮು ವೇಸ್ಟ್ ಮಾಡೋದಕ್ಕಿಂತ ಮೊದಲು ನಾ ಅಪೀಲ್ ಏನು ಮಾಡ್ಕೊತೀನಿ, ಈ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಬಂಧುಗಳಿಗೆ, ರೈತ ಬಂಧುಗಳಿಗೆ ಒಂದು ವಿಶೇಷ ಸಂದೇಶ ಇರುವಂಥ ನಾಟಕ ತಾವೆಲ್ಲರೂ ಬರಬೇಕು, ಬಂದು ನೋಡಬೇಕು. ಯಾಕೆಂದರೆ ಕಲಾವಿದರು, ಅದು ಸ್ಪೆಷಲಿ ಸ್ಟೇಜ್ ಪರ್ಫಾರ್ಮ್ ಮಾಡುವಂಥ ಕಲಾವಿದರಿಗೆ ಯಾವುದೇ ನೆಲೆ ಇಲ್ಲ, ಯಾವುದೇ ಆಶ್ರಯ ಇಲ್ಲ. ಹಿಂದಿನ ಕಾಲದಲ್ಲಿ ರಾಜಾಶ್ರಯ ಇರ್ತಿತ್ತು, ರಾಜರುಗಳು ಸಪೋರ್ಟ್ ಮಾಡ್ತಿದ್ರು, ಅನೇಕ ದಾನಿಗಳು ಸಪೋರ್ಟ್ ಮಾಡ್ತಿದ್ರು. ಅಂಥ ಮನಸ್ಸುಗಳಿಗೆ ಕಡಿಮೆ ಆಗೋದು ಅನ್ನಿಸ್ಲಿಕ್ಕತ್ತದಲ್ಲಿ. ಇಲ್ಲಿ ಇವರೇ ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ ನಾಟಕ ಕಂಪನಿ ಮಾಲಕರು. ಆ ನಾಟಕ ಕಂಪನಿಗೆ, ಆ ಕಲಾ ತಂಡದ ಏನು ಟೀಮ್ಗೆ ಅವ್ರಿಗೆ ಸಲ್ಲಬೇಕಂತ ಶಕ್ತಿ ಈ ನಾಟಕ ಇನ್ಕಮಿಂದ ಆಗದೇ ಇದ್ದರೂ ಕೂಡ ಸ್ವಂತ ಖರ್ಚಿನಿಂದ ಈ ಕಲಾ ತಂಡಕ್ಕೆ ಏನಪ್ಪ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಜವಾಬ್ದಾರಿ ಕೆಲಸ. ಮತ್ತು ನಮ್ಮೆಲ್ಲರಿಗೆ ಒಂದು ಸ್ವಲ್ಪ ಬೇಜಾರು ಅನ್ನಿಸುವಂಥದ್ದು. ಇಷ್ಟೆಲ್ಲ ಅದ್ಭುತವಾದ ಕಲಾವಿದರು, ಅದ್ಭುತವಾದ ನಾಟಕಕಾರರು. ಈಗೊಬ್ಬ ಗುರಪ್ಪ ಅಂತ ಯಾರೋ ಒಬ್ಬರು 11 ನಾಟಕ ಬರ್ದವ್ರು ಅಂತೇಳಿ ಅಷ್ಟು ಸಿಂಪಲ್ ವೇದ ಬಂದವರು. ಈಗ ನಾಟಕ ಉದ್ಘಾಟನೆ ಟೈಮ್ನಾಗ ಮಾತಾಡೋದು ಅದ್ಭುತ ಅನಿಸೋದು ನಮಗೆ. ಅದಕ್ಕೆ ಈ ಎಲ್ಲ ಜನಗಳು ಟೈಮ್ ತೊಗೊಂಡು ನೀವು 1-2 ತಾಸು ಈ ನಾಟಕ ನೋಡ್ಲಿಕ್ಕೆ ಬಂದಿರಂದ್ರೆ ಈ ನಮ್ಮ ಕಲಾ ಏನು ತಂಡಕ್ಕೆ ಜೀವ ಕೊಟ್ಟಂಗೆ ಆಗ್ತದೆ. ಕಲಾಶ್ರಯ ಕಲಾಜೀವಿಗಳಿಗೆ ಆಶ್ರಯ ಕೊಟ್ಟಂಗೆ ಆಗ್ತದೆ. ನಮ್ಮ ಸಂಸ್ಕೃತಿ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ದಂಗೆ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದೊಳಗೆ ಎಲ್ರಿಗೆ ಆಹ್ವಾನ ಮಾಡ್ತೀನಿ. ಎಲ್ಲರೂ ಬನ್ನಿ, ನಾಟಕ ನೋಡಿರಿ. ಸಾಕಷ್ಟು ಏನಪ್ಪ ಅಂದ್ರೆ ಸಹಾಯ ಮಾಡಿರಿ. ಈ ಭಾಗದ ಕಲಾಜೀವಿಗಳಿಗೆ, ಕಲಾ ತಂಡಕ್ಕೆ ಅವ್ರಿಗೊಂದು ರಕ್ಷೆ ಮಾಡುವಂಥ ಕೆಲಸ ಮಾಡಿರಿ. ಅವ್ರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡುವಂಥ ಕೆಲಸ ಮಾಡಿ ಅಂತೇಳಿ ಈ ಮೂಲಕ ನಾನೆಲ್ಲ ಅಪೀಲ್ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ಕಲಬುರಗಿ ನಗರದಲ್ಲಿ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಹಾಕಿರುವ ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರ್ಗಿ, ಇದು ಮಹಾರಾಷ್ಟ್ರ ಕಂಪನಿ. ಮಹಾರಾಷ್ಟ್ರದವರಾದರೂ ನಾವು ಕನ್ನಡ ಅಭಿಮಾನಿಗಳು. ಯಾಕಂದರೆ ನಾವು ಕನ್ನಡ ಬಹಳಷ್ಟು ನೋಡ್ಕೊಂಡು ಹೋಗ್ತೀವಿ. ನಾನು ಮಹಾರಾಷ್ಟ್ರದಲ್ಲಿದ್ದರೂ ನನ್ನ ಕನ್ನಡ ಹೆಮ್ಮೆದು ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಗಡಿ ಭಾಗದಲ್ಲಿ ಕನ್ನಡ ನಾಟಕ ನಡೆಯಬೇಕಾದರೆ ಭಾಳಷ್ಟು ತುಂಬ ಕಷ್ಟ ಇದೆ.
ನಾವು ಕರ್ನಾಟಕದಲ್ಲಿ ಬಂದು ನಮ್ಮ ನಾಟಕ ಪ್ರದರ್ಶನ ಮಾಡ್ತಾ ಇದ್ದೇವೆ. ಗಡಿ ಭಾಗದಲ್ಲಿ ನಾಟಕ ಆಡಿ ನಾವು ಮಹಾರಾಷ್ಟ್ರದಲ್ಲಿ ಲೈಸೆನ್ಸ್ ಕೊಡು ಅಂತೇಳಿ ಹೋದ್ರೆ ತಹಸೀಲ್ದಾರ್ ಏನು ಹೇಳ್ತಾರೆ, 3 ದಿವಸ ಕೊಡ್ತೀವಿ ಅಂತಾರೆ. ನಾವು 3 ದಿವಸ ಬೇಕಲ್ಲ, 3 ತಿಂಗಳು ಬೇಕಂತೇಳಿ ಅವ್ರ ಸಂಗಟ ಗುದ್ದಾಡಿ ನಾನು ಲೈಸೆನ್ಸ್ ತಕ್ಕೊಂಡು ನಾಟಕ ಮಹಾರಾಷ್ಟ್ರದಲ್ಲಿಯೂ ಆಡೀನಿ. ಆದರೆ ಕನ್ನಡ ಮಾತೃಭಾಷೆ ಅಂದರೆ ಬಹಳಷ್ಟು ಮೃದುವಾದ ಭಾಷೆ. ಕನ್ನಡ ಮಾತೃಭಾಷೆ ಅಂದರೆ ಎಳೆ ತೆಂಗಿನಕಾಯಿಯಲ್ಲಿ ತಿಳಿನೀರು ಇದ್ದ ಹಾಗೆ. ಕನ್ನಡ ಮಾತೃಭಾಷೆ ಅಂದರೆ ವಜ್ರ ವೈಡೂರ್ಯಗಳಿಗಿಂತ ಮಿಗಿಲಾದ ವಸ್ತು ಅಂದರೆ ಮುತ್ತೈದಿ ಕೊರಳಲ್ಲಿ ಕರಿಮಣಿಯ ಸರದಲ್ಲಿ 2 ಮಂಗಳ ಸೂತ್ರಕ್ಕೆ ನಮ್ಮ ಭಾರತ ದೇಶದಲ್ಲಿ ಮಂಗಳ ಸೂತ್ರಕ್ಕೆ ಎಷ್ಟು ಕಿಮ್ಮತ್ತಿದೆಯೋ ಅಷ್ಟು ಕಿಮ್ಮತ್ತು ಕನ್ನಡ ಮಾತೃಭಾಷೆಗೆ ಇದೆ ಅಂತ ನಾನು ಕೈ ಎತ್ತಿ ಹೇಳ್ತಾ ಇದ್ದೆ. ಕನ್ನಡ 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 ಉಳಿಸಿರಿ, ಕನ್ನಡ ಬೆಳೆಸಿರಿ. ಕನ್ನಡ ಕನ್ನಡ ನಾವು ನಿಮ್ಮ ಸಂಗಡ, ಕನ್ನಡ ಕನ್ನಡ ನೀವು ನಮ್ಮ ಸಂಗಡ ಬನ್ನಿ, ಕನ್ನಡ ಬೆಳೆಸೋಣ, ಕನ್ನಡ ಉಳಿಸೋಣ ಅಂತ ನಾನು ನನ್ನ 2 ಮಾತುಗಳನ್ನು ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.